ಹೊಸ ವರ್ಷದ ಸಂಭ್ರಮಾಚರಣೆಗೆ ಒಂದೇ ದಿನ ಬಾಕಿ ಇದೆ. ಈಗಾಗಲೇ ಬೆಂಗಳೂರು ಹೊಸ ವರ್ಷದ ಸಂಭ್ರಮಾಚರಣೆಗೆ ಮದುವಣ ಗಿತ್ತಿಯಂತೆ ರೆಡಿ ಆಗ್ತಾ ಇದೆ. ಗ್ರಾಹಕರನ್ನು ಸೆಳೆಯೋದಕ್ಕೆ ಪಬ್ಬು, ಬಾರು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ರೆಡಿಯಾಗಿ ನಿಂತಿದ್ದಾವೆ. ಈ ಸಂದರ್ಭದಲ್ಲಿ BMTC ಮತ್ತು ನಮ್ಮ ಮೆಟ್ರೋ ಗ್ರಾಹಕರಿಗೆ ವಿಭಿನ್ನವಾದಂತಹ ಸೇವೆಯನ್ನು ಹೊಸ ವರ್ಷ ದಿನ ಒದಗಿಸೋದಕ್ಕೂ ಕೂಡ ರೆಡಿಯಾಗಿರುವಂಥದ್ದು. ಹೇಗೆ ಅಂದ್ರ ಇಲ್ಲಿ ನೋಡಿ ಡೀಟೇಲ್ಸ್. ನ್ಯೂ ಇಯರ್ಗೆ ಬೆಂಗಳೂರು ರೆಡಿ. ಮೆಟ್ರೋ BMTC ಸಮಯ ವಿಸ್ತರಣೆ. ಪಾರ್ಟಿ ಹಾಲ್ಗಳಲ್ಲೂ ತಯಾರಿ ಜೋರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ವರ್ಷವೂ ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತಿಸಲು ಭರ್ಜರಿ ತಯಾರಿ ನಡೆದಿದೆ. ಮಧ್ಯರಾತ್ರಿಯವರೆಗೂ ಸಂಭ್ರಮಿಸೋ ಬೆಂಗಳೂರಿಗರ ಸುರಕ್ಷತೆ, ಸಂಚಾರಕ್ಕಾಗಿ ಮೆಟ್ರೋ BMTC ತನ್ನ ಸೇವೆ, ಸಮಯ ಮತ್ತು ಮಾರ್ಗಗಳನ್ನು ವಿಸ್ತರಿಸಿದ್ದು, ತಡರಾತ್ರಿಯವರೆಗೂ ಜನರ ಅನುಕೂಲಕ್ಕಾಗಿ ಸಂಚಾರ ನಾಡಿಗಳು ಸೇವೆ ನೀಡಲಿವೆ. ಹೌದು, ಹೊಸ ವರ್ಷದ ಹಿನ್ನೆಲೆ ಡಿಸೆಂಬರ್ 31 ಬುಧವಾರ ರಾತ್ರಿ ಹಾಗೂ ಜನವರಿ 1 ಗುರುವಾರ ಮೆಟ್ರೋ ವಿಶೇಷ ವೇಳಾಪಟ್ಟಿ ಜಾರಿಯಲ್ಲಿರಲಿದೆ. ನೇರಳೆ, ಹಸಿರು ಮತ್ತು ಹಳದಿ ಮಾರ್ಗಗಳಲ್ಲಿ ಸೇವಾ ಸಮಯವನ್ನ ತಡರಾತ್ರಿವರೆಗೆ ವಿಸ್ತರಣೆ ಮಾಡಲಾಗಿದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಜನಸಂದಣಿ ಹೆಚ್ಚಾಗುವ ಹಿನ್ನೆಲೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೆಟ್ರೋ ಕೊನೆಯ ರೈಲು ಸಮಯವನ್ನ ವಿಸ್ತರಿಸಲಾಗಿದೆ. ಬೈಯಪ್ಪನಹಳ್ಳಿ ಟು ಕೆಂಗೇರಿ ಮಾರ್ಗ 1:45 ಮೆಟ್ರೋ ಸೇವೆ. ಕೆಂಗೇರಿ ಟು ಬೈಯಪ್ಪನಹಳ್ಳಿ ಮಾರ್ಗ ರಾತ್ರಿ 2 ಗಂಟೆಯವರೆಗೂ ಸೇವೆ. ಹಸಿರು ಮಾರ್ಗ ಮೆಜೆಸ್ಟಿಕ್ ಮಾದಾವರ ರಾತ್ರಿ 2 ಗಂಟೆಯವರೆಗೂ, ಮಾದಾವರ ಟು ಮೆಜೆಸ್ಟಿಕ್ ರಾತ್ರಿ 2 ಗಂಟೆಯವರೆಗೂ. ಹಳದಿ ಮಾರ್ಗ RV ರಸ್ತೆ ಟು ಬೊಮ್ಮಸಂದ್ರ ಮಾರ್ಗ ರಾತ್ರಿ 3:10 ಬೊಮ್ಮಸಂದ್ರ RV ರಸ್ತೆ 1:30 ರೈಲುಗಳು ಸಂಚರಿಸಲಿವೆ. ಮೆಜೆಸ್ಟಿಕ್ ಕೇಂದ್ರದಲ್ಲಿ ಎಲ್ಲಾ ಮಾರ್ಗಗಳ ಕೊನೆಯ ರೈಲು ರಾತ್ರಿ 2:45 ಇರಲಿದೆ. ಇನ್ನು ಡಿಸೆಂಬರ್ 31 ರಾತ್ರಿ 11 ಗಂಟೆಯಿಂದ ನೇರಳೆ ಮತ್ತು ಹಸಿರು ಮಾರ್ಗಗಳಲ್ಲಿ 8 ನಿಮಿಷಗಳ ಅಂತರದಲ್ಲಿ, ಹಳದಿ ಮಾರ್ಗದಲ್ಲಿ 15 ನಿಮಿಷಗಳ ಅಂತರದಲ್ಲಿ ರೈಲು ಸಂಚಾರ ಮಾಡಲಿದೆ. ಹೆಚ್ಚಿನ ಜನಸಂದಣಿ ಹಿನ್ನೆಲೆಯಲ್ಲಿ ಡಿಸೆಂಬರ್ 31 ರಾತ್ರಿ MG ರೋಡ್ ಮೆಟ್ರೋ ನಿಲ್ದಾಣವನ್ನ ರಾತ್ರಿ 10 ಗಂಟೆಯಿಂದ ಎಂಟ್ರಿ ಹಾಗೂ ಎಕ್ಸಿಟ್ ಸಂಪೂರ್ಣ ಬಂದ್ ಮಾಡಲಾಗುತ್ತದೆ. ಆದರೆ ಟ್ರಿನಿಟಿ ಹಾಗೂ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳು ಕಾರ್ಯನಿರ್ವಹಿಸಲಿದ್ದು, MG ರೋಡ್ಗೆ ಬರುವವರು ಈ ಎರಡೂ ನಿಲ್ದಾಣಗಳಲ್ಲಿ ಹೋಗಿ ಮೆಟ್ರೋ ಸಂಚಾರ ಮಾಡಬೇಕಿದೆ. ಜೊತೆಗೆ ಭದ್ರತಾ ಕಾರಣದಿಂದ ಡಿಸೆಂಬರ್ 31 ರಾತ್ರಿ 11 ಗಂಟೆ ನಂತರ ಟಿಕೆಟ್ ಕೌಂಟರ್ಗಳಲ್ಲಿ ಟಿಕೆಟ್ ವಿತರಣೆ ಕೂಡ ಬಂದ್ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲೂ ಕೌಂಟರ್ ಕ್ಲೋಸ್ ಆಗಲಿದ್ದು, ಪ್ರಯಾಣಿಕರು QR ಕೋಡ್ ಅಥವಾ ಡಿಜಿಟಲ್ ಟಿಕೆಟ್ ಬಳಸಿ ಪ್ರಯಾಣಿಸುವಂತೆ BMRCL ಮನವಿ ಮಾಡಿದೆ. ಇನ್ನು ಜನವರಿ 1, 2026 ಬೆಳಗ್ಗೆ 11:30 ವಿಶೇಷ ಮೆಟ್ರೋ ಸೇವೆ ಲಭ್ಯವಿರಲಿದೆ. ಹೊಸ ವರ್ಷದ ಸಂಭ್ರಮವನ್ನ ಸುರಕ್ಷಿತವಾಗಿ ಆಚರಿಸಿ ಮೆಟ್ರೋ ಸೇವೆಯನ್ನ ಸದ್ಬಳಕೆ ಮಾಡಿಕೊಳ್ಳುವಂತೆ BMRCL ಪ್ರಯಾಣಿಕರಿಗೆ ಕರೆ ನೀಡಿದೆ. ಇನ್ನು BMTC ಕೂಡ ಪ್ರಯಾಣಿಕರ ಅನುಕೂಲಕ್ಕಾಗಿ ಡಿಸೆಂಬರ್ 31 ತಡರಾತ್ರಿಯವರೆಗೂ BMTC ಬಸ್ಗಳ ಕಾರ್ಯಾಚರಣೆಗೆ ಮುಂದಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ MG ರಸ್ತೆ, ಬ್ರಿಗೇಡ್ ರಸ್ತೆಯಿಂದ ನಗರದ ವಿವಿಧ ಭಾಗಗಳಿಗೆ ಹೆಚ್ಚಿನ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ. ರಾತ್ರಿ 11 ಗಂಟೆಯ ನಂತರ ತಡರಾತ್ರಿ 2 ಗಂಟೆಯವರೆಗೆ ಹೆಚ್ಚುವರಿ ಬಸ್ ಓಡಾಟ ಮಾಡಲಿದೆ. ಇನ್ನು ಇದರ ಮಧ್ಯೆ ಪಾರ್ಟಿ ಹಾಲ್ಗಳಲ್ಲೂ ಭರ್ಜರಿ ತಯಾರಿ ನಡೆದಿದೆ. ಈಗಾಗಲೇ ಪೊಲೀಸ್ ಇಲಾಖೆ ನೀಡಿರುವ ಗೈಡ್ಲೈನ್ಸ್ ಜೊತೆಗೆ ಗ್ರಾಹಕರ ಸುರಕ್ಷತೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಈ ಬಾರಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚು ಜನ ನಗರದ ಹಲವೆಡೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.